ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಟ್ಟುಕೊಂಡ ನಾವು ಸದಾ ಶಾಂತಿ ಹಾಗೂ ಸಹೃದಯತೆಯನ್ನು ಇಷ್ಟಪಡುತ್ತೇವೆ. ಆದರೆ ರಂಜೋಳ ಗ್ರಾಮದಲ್ಲಿ ಸುಖ ಸುಮ್ಮನೆ ಕೆಲವರು ಧಾರ್ಮಿಕ ಸಂಭ್ರಮವನ್ನು ಸಹಿಸದೆ ಸೇಡಂ ತಾಲೂಕಿನ ರಂಜೋಳ ಗ್ರಾಮದ ವೀರಾಂಜನೇಯ ದೇವಸ್ಥಾನ ಕಾರ್ಯಕ್ರಮದಲ್ಲಿ ಗೂಂಡಾಗಿರಿ ಮಾಡಿರುವುದು ಖಂಡನೀಯ. ಸೇಡಂ ತಾಲೂಕಿನ ನಾನು ಶಾಸಕರಾಗಿರುವವರೆಗೂ ಗೂಂಡಾಗಿರಿ ನಡೆಯುವುದಿಲ್ಲ ಎಂದು ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಎಚ್ಚರಿಕೆ ನೀಡಿದರು. ಸೇಡಂ ತಾಲೂಕಿನ ರಂಜೋಳ ಗ್ರಾಮದಲ್ಲಿ ಶ್ರೀ ವೀರಾಂಜನೇಯ ದೇವಸ್ಥಾನ ಹಾಗೂ 9 ಗ್ರಾಮ ದೇವತೆಗಳ ದೇವಸ್ಥಾನ ಉದ್ಘಾಟನಾ ಸಮಾರಂಭ ವೇದಿಕೆಯಲ್ಲಿ ಮಾತನಾಡಿದ ಅವರು, ರಂಜೋಳ ಗ್ರಾಮದ ಜನರು ಮೊನ್ನೆ ನಡೆದ ಅಹಿತಕರ ಘಟನೆಯನ್ನ ಸಹಿಸಿಕೊಂಡು ಕಾರ್ಯಕ್ರಮ ಯಶಸ್ವಿಯಾಗಬೇಕು ಎಂಬ ಅವರ ಸಹನೆಗೆ ಧನ್ಯವಾದ ಸಲ್ಲಿಸಬೇಕು. ಆದರೆ ಕೆಲ ರಾಜಕೀಯ ಕಾರಣಕ್ಕಾಗಿ ತಮ್ಮ ಇರುವಿಕೆಯನ್ನ ತೋರಿಸಲು ಪದೇ ಪದೇ ಅಡ್ಡಪಡಿಸಿ ತಮ್ಮ ಹಿಡಿತ ಸಾಧಿಸಲು ಹೋರಾಡಿದ್ದಾರೆ. ಆದರೆ ಸೇಡಂ ತಾಲೂಕಿನಲ್ಲಿ ನಿಮ್ಮ ಗುಂಡಾ ಪುಂಡಾಟಿಕೆ ನಡೆಯುವುದಿಲ್ಲ ಎಂದು ರಾಜಕೀಯ ಶತ್ರುಗಳಿಗೆ ನೇರವಾಗಿ ವಾರ್ನಿಂಗ್ ನೀಡಿದರು. ಯಾವುದೇ ಒಂದು ಕಾರ್ಯಕ್ರಮ ಆಗಿರಲಿ, ಯಾವುದೇ ಗ್ರಾಮದ ಜನರ ಒಂದು ನಿರ್ಣಯ ಏನು ಯಾರಿಗೆ ಕರಿಬೇಕು ಯಾರಿಗೆ ಬಿಡಬೇಕು, ಇದು ದೇವಸ್ಥಾನದ ಎಲ್ಲಾ ಸಮಾಜದ ದೇವಸ್ಥಾನದ ಉದ್ಘಾಟನಾ ಸಮಾರಂಭದಲ್ಲಿ ಇವತ್ತು ಯಾರಿಗೆ ಕರಿಬೇಕು ಯಾರಿಗೆ ಬಿಡಬೇಕು ಅಂತಕ್ಕಂಥದ್ದು ಅವ್ರು ಊರವ್ರು ನಿರ್ಣಯ ಮಾಡ್ತಾರೆ. ನಮ್ಗೆ ಕರೆದಿಲ್ಲ ಅಂತ ಹೇಳಿ ಇದು ಹೋಗಿ ರಂಪ ಮಾಡೋದಿದೆಯಲ್ಲ, ಇದು ಅವಿವೇಕಿತನದ ಪರಮಾವಧಿ ಅಂತಕ್ಕಂಥದ್ದು ನನ್ನ ಭಾವನೆ. ನಾನು ಯಾರಿಗೂ ಟೀಕೆ ಮಾಡಕ್ ಹೋಗಲ್ಲ, ಆದ್ರೆ ಈ ರೀತಿ ವರ್ತನೆ ಇದೆಯಲ್ಲ, ಇದು ಪ್ರಜಾಪ್ರಭುತ್ವದಲ್ಲಿ, ಇದು ಸಾರ್ವಜನಿಕ ಜೀವನದಲ್ಲಿ ಯಾರು ಅದನ್ನ ಮೆಚ್ಕೊಳ್ತಕ್ಕಂಥ ನಡವಳಿಕೆ ಅಲ್ಲ. ನಮಗೂ ಕೂಡ, ನಾನು ಕೂಡ ಸೋತಾಗ ನನಗೆ ಅನೇಕ ಕಾರ್ಯಕ್ರಮದಲ್ಲಿ ಯಾರು ಕರೆದಿಲ್ಲ, ನಾವು ಹಿಂಗೆ ಸಿಟ್ಟಾಗಿದ್ದೀವಿ. ನಾನು ಖುಷಿಯಿಂದ ಆಯ್ತಪ್ಪ ನಮ್ಗೆ ಬಿಟ್ಟಿದ್ದಾರೆ, ಬೇರೆ ಏನೋ ಕೆಲಸ ಇದೆ ಅಂತ ನಾವು ಖುಷಿಯಿಂದನೇ ಇದ್ವಿ. ನಮಗೂ ಏನೋ ಅನೇಕ ಕಾರ್ಯಕ್ರಮಗಳಲ್ಲಿ ಕರೆಯಲ್ಲ, ನಾವು ಹೀಗೆ ಹೋಗಿ ಅವ್ರು ಕೂಡ ಏನು ಜಗಳ ಆಡ್ತೀವಿ. ಇದು ಯಾರವ್ರಿಗೆ ಬುದ್ಧಿ ಹೇಳ್ತಾ ಇದ್ದಾರೆ, ಯಾರು ಇದು ಅಂತ ಹತಾಶ ಭಾವನೆಯ ಒಂದು ಕ್ರಮ ಅಂತಕ್ಕಂಥದ್ದು ನನ್ನ ಭಾವನೆ. ಅದು ಜನರು ಪ್ರೀತಿಯಿಂದ ಕರೆದ್ರೆ ಹೋಗ್ಬೇಕು, ಇಲ್ಲ ಅಂದ್ರೆ ಅವ್ರ ಇಚ್ಛೆ, ಊರವ್ರ ಇಚ್ಛೆ. ಇದರಲ್ಲಿ ರಾಜಕೀಯ ಏನಿದೆ? ನಾವು ಜನರನ್ನು ನಮಗೆ ಯಾಕೆ ಕರೀತಾರೆ ಜನ ಅಂದ್ರೆ ನಮ್ಮ ನಡವಳಿಕೆ, ನಮ್ಮ ಆಚಾರ ವಿಚಾರ ಸರಿ ಇದ್ರೆ ಕರೀತಾರೆ. ನಮ್ಮ ನಡವಳಿಕೆ ಆಚಾರ ವಿಚಾರ ಸರಿ ಇಲ್ಲ ಅಂದ್ರೆ ಜನ ಕರೆಯಲ್ಲ ಒಂದೊಂದ್ಸಾರಿ. ಅದಕ್ಕೆ ನಾವೇ ತಪ್ಪಾಗಿ ಅರ್ಥ ಮಾಡ್ಕೋಬೇಕು. ಹಾಗಾಗಿ ಇವತ್ತು ಈ ರೀತಿ ಇಲ್ಲಿ ಬಂದು ರಂಪ ಮಾಡೋದಿದೆಯಲ್ಲ, ಇದು ಸರಿಯಾದ ಕ್ರಮ ಅಲ್ಲ, ಇದು ಖಂಡನೀಯ ಅಂತಕ್ಕಂಥದ್ದು ನಾನು ಹೇಳ್ತಾ ಇದ್ದೀನಿ. ಯಾಕಂದ್ರೆ ಇವತ್ತು ಕಾನೂನು ಕ್ರಮ ಕೈಗೊಳ್ಬಹುದಾಗಿತ್ತು. ನಮ್ಮ ಕೈಯಲ್ಲಿ ಅಧಿಕಾರ ಇದೆ ಅಂತ ನಾವ್ ಎಂದೂ ದುರುಪಯೋಗ ಮಾಡಿಲ್ಲ. ನಾವು ಬೇಕಾದ್ರೆ ಅವ್ರ ಮೇಲೆ ಎಲ್ಲ ಅವ್ರ ಈ ರೀತಿ ಅವ್ರಿಗೆ ಇಲ್ಲಿ ಬರ್ಲಾರ್ದಂಗೇನು ಕೂಡ ತಡಿಬೋದಾಗಿತ್ತು. ನಾವೇನು ಅನ್ಕೊಂಡ್ವಿ, ಅವ್ರು ಇಲ್ಲಿ ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಎಲ್ಲರೊಂದು ಖುಷಿ ನಡ್ಕೊಂಡು ಹೋಗ್ತಾರಂತ ನಾವು ಅನ್ಕೊಂಡಿದೀವಿ. ಇಲ್ಲಿ ಬಂದು ಈ ರೀತಿ ರಂಪ ಮಾಡ್ತಾರಂತ ನಮಗ್ ಗೊತ್ತಿರ್ಲಿಲ್ಲ. ಆದ್ರೂ ಕೂಡ ಅವ್ರು ಹಾಗೆ ಮಾಡಬಾರ್ದಾಗಿತ್ತು. ನೀವೀಗ ಆಲೋಚನೆ ಮಾಡಿ, ಅವ್ರು ಮಾಡೋದೆಲ್ಲ ಅವರು ನಾವು ಕಾರ್ಯಕ್ರಮಕ್ಕೆ ಕರೆದಿಲ್ಲ ಅಂತ ಕರೀದೇನೆ ಬಂದು ಇಲ್ಲೆಲ್ಲ ಗಲಾಟೆ ಮಾಡಿ, ಇಲ್ಲಿ ತಾವೇ ಇಲ್ಲಿ ಗಲಾಟೆ ಮಾಡಿ ಹೋಗಿ ಊರಲ್ಲೆಲ್ಲ ಏನ್ ಬಿತ್ತರಿಸ್ತಾ ಇದಾರೆ ಅಂದ್ರೆ ರಂಜೋಳದಲ್ಲಿ ಬಹಳ ದೊಡ್ಡ ಏನೋ ಆಗಿದೆ ಅಂತ. ಏನೂ ಆಗಿಲ್ಲ. ರಂಜೋಳ ಗ್ರಾಮದ ಪ್ರತಿಯೊಬ್ಬ ನಾಗರಿಕರಿಗೆ ಗೊತ್ತಿದೆ ಏನಾಗಿದೆ ಇಲ್ಲಿ ಅಂತ. ಅವ್ರ ಪಾಪ ಬಹಳ ಸಮಜಾಯಿಸ್ಲಕ್ಕೂ ಕೋಶಿಶ್ ಮಾಡೋಣ ಎಲ್ಲ ತಿಳ್ಕೊಂಡೆ. 3 ಗಂಟೆ ಸತತವಾಗಿ ಹೋಮ ನಡೀತಕ್ಕಂಥದ್ದನ್ನ ಡಿಸ್ಟರ್ಬ್ ಮಾಡಿದ್ರು. ಮಂದಿ ಹೋಗಿ ರಿಕ್ವೆಸ್ಟ್ ಮಾಡ್ರಿ, ಹಂಗೆಲ್ಲ ಮಾಡಕ್ ಹೋಗ್ಬೇಡ್ರಿ, ನೀವು ದರ್ಶನ ತಗೊಂಡು ಹೋಗಿ ಅಂತ ಹೇಳಿದ್ರು ಕೂಡ ಕೇಳಿಲ್ಲ ಅವ್ರು. ಅಂದ್ರೆ ನೀವು ಆಲೋಚನೆ ಮಾಡಿ, ಅವ್ರ ಅಧಿಕಾರದಲ್ಲಿ ಇಲ್ಲ, ಏನೂ ಇಲ್ಲ. ಈ ರೀತಿ ಗುಂಡಾವರ್ತನೆ ಯಾರ್ದಿದೆ? ಊರವ್ರದಲ್ಲ, ಅವ್ರ ಗುಂಡಾವರ್ತನೆ ಇದೆ. ಅವರು ಏನೂ ಅಧಿಕಾರದಲ್ಲಿ ಇಲ್ದೇನೆ ಈ ರೀತಿ ಊರಿಗೆ ಬಂದು ಗುಂಡಾಗರ್ದಿ ಮಾಡಿದ್ರೆ ನಾಳೆ MLA ಆದ್ರೆ ಏನ್ ಮಾಡ್ತಾರೆ ನೀವೇ ಆಲೋಚನೆ ಮಾಡಿ. ಸೇಡಂ ತಾಲೂಕಿನ ಜನ ಆಲೋಚನೆ ಮಾಡಬೇಕಿದೆ. ಅವರಿಗೆ ನಮ್ಮ ಕಾರ್ಯಕ್ರಮ ಕರೆದಿಲ್ಲ ಅಂತೇಳಿ ಬಂದು ಊರವರಿಗೆ ಪೂರ್ತಿ ರಂಜೋಳ ಗ್ರಾಮಕ್ಕೆ ಬೆದರಿಸ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಅವರು. ಅಂದ್ರೆ ಗ್ರಾಮದಲ್ಲಿ ಒಂದು ಭಯಭೀತವಾಗಿರ್ತಕ್ಕಂಥ ವಾತಾವರಣ ಹುಟ್ಟಿಸ್ಬೇಕು ಅಂತ ಹೇಳಿ ಉದ್ದೇಶದಿಂದ ಎಲ್ಲಾ ಕಡೆ ಕೆಲವು ಗುಂಡಗಳಿಗೆ ಕರ್ಕೊಂಡು ಬಂದು ಇಲ್ಲಿ ಏನು ದಬ್ಬಾಳಿಕೆ ಮಾಡಕ್ ಹೋಗ್ತಾರೆ. ಇಲ್ಲಿ ಯಾರು ಹೆದರವ್ರಿಲ್ಲ, ನಾವು ಬಸವಣ್ಣನ ತತ್ವದಲ್ಲಿ ನಂಬಿಕೆ ಇಟ್ಟವ್ರು ಇದೀವಿ ಅಂತ ಹೇಳಿ ನಾವು ಎಲ್ಲರ ಜೊತೆ
ನಾವು ಒಳ್ಳೆ ರೀತಿಯಿಂದ ನಾವು ನಡವಳಿಕೆ ಇರ್ತದೆ, ಎಲ್ರಿಗೂ ಕೂಡ ಒಳ್ಳೇದಾಗ್ಲಿ ಅಂತ ಬಯಸ್ತಕ್ಕಂಥವ್ರು. ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ತಜ್ಞ ಅನುಭವಿ ವೈದ್ಯರ ತಂಡದಿಂದ ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ರಿಯಾಯಿತಿ ದರದಲ್ಲಿ ಚಿಕಿತ್ಸೆ. ಕಲಬುರಗಿ ಮೂಲದ ಡಾಕ್ಟರ್ ಆದಿತ್ಯ ಖಾಜಾ ಅವರು MBBS, MS ಆರ್ಥೋ, MI, PD, ED, FR, CS, TR ಅಂಡ್ ಆರ್ಥೋ, FR, CSED ಪದವಿ ಮುಗಿಸಿದ ಕಲ್ಯಾಣ ಕರ್ನಾಟಕ ಭಾಗದ ಮೊದಲ ಆರ್ಥೋಪೆಟಿಕ್ ವೈದ್ಯರು. ಡಾಕ್ಟರ್ ಆದಿತ್ಯ ಖಾಜಾ ಅವರು ಹೈದರಾಬಾದ್, ಮುಂಬೈ, ಸೌತ್ ಕೊರಿಯಾ, ಇಂಗ್ಲೆಂಡ್ ವಿವಿಧ ದೇಶಗಳಲ್ಲಿ ಸೇವೆ ಸಲ್ಲಿಸಿದ ಅನುಭವಿ ತಜ್ಞ ವೈದ್ಯರಾಗಿದ್ದು, ಇವರ ನೇತೃತ್ವದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲಬುರಗಿಯ ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ರಿಯಾಯಿತಿ ದರದಲ್ಲಿ ಗುಣಮಟ್ಟದ ಚಿಕಿತ್ಸೆ. ಹೈಟೆಕ್ ಡಿಜಿಟಲ್ ಎಕ್ಸ್ರೇ, ಬೆಲ್ಜಿಯಂ ಇಂಪೋರ್ಟೆಡ್ ಮಷಿನ್, ಆರ್ಥೋಸ್ಕೋಪಿ ಅಂಡ್ ಲ್ಯಾಪ್ರೋಸ್ಕೋಪಿ, 4K ವಿತ್ 3 ಚಿಪ್ ಕ್ಯಾಮೆರಾ, ಫಸ್ಟ್ ಇನ್ ಕಲ್ಯಾಣ ಕರ್ನಾಟಕ, ಅಮೆರಿಕನ್ ಇಂಪೋರ್ಟೆಡ್ ಮಷಿನ್, ಟ್ರಾಮಾ ಡ್ರಿಲ್ಸ್ ಅಂಡ್ ಸಾ, ಅಮೆರಿಕನ್ ಇಂಪೋರ್ಟೆಡ್ ರೋಬೋಟಿಕ್ ಶೋಲ್ಡರ್ ಸರ್ಜರಿ ಆರ್ಮ್, ಜರ್ಮನ್ ಇಂಪೋರ್ಟೆಡ್ ಸೇರಿದಂತೆ ಇನ್ನು ಹೈಟೆಕ್ ತಂತ್ರಜ್ಞಾನದಿಂದ ರಿಯಾಯಿತಿ ದರದಲ್ಲಿ ಚಿಕಿತ್ಸೆ. ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ಒಬಿಯಾಸ್ಟೆಟಿಕ್ಸ್, ಗೈನಕಾಲಜಿ, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರೋಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್ಸ್, ನ್ಯೂರೋಲಜಿ ಸೇರಿದಂತೆ OPD, IPD, ICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಜಿಲ್ಲಾ ವಿಜ್ಞಾನ ಕೇಂದ್ರದ ಸಮೀಪ, ಕಲಬುರಗಿ. ಮೊಬೈಲ್ ನಂಬರ್ 9663300268ಗೆ ಸಂಪರ್ಕಿಸಿ.